ಯಾಕೋ ಏನಾಯ್ತು? ನೀನು ಸಿಗ್ದೆ ನನಗೆ ಅರ್ಥ ಆಗಲ್ಲ ಕಣಪ್ಪ. ಏನಾಯ್ತು? ಯಾಕೆ ಹಿಂಗೆ ಬೊಗಳ್ತಾ ಇದೆಯಾ? ಹೊಟ್ಟೆ ಹಸಿವಾಗ್ತಾ ಇದೆಯಾ? ವಾಕಿಂಗ್ ಕರ್ಕೊಂಡು ಹೋಗ್ಬೇಕಾ? ಹೊರಗಡೆ ಸಿಕ್ಕಾಪಟ್ಟ ಸೆಕೆ ಇದೆ ಕಣೋ, ಕರ್ಕೊಂಡು ಹೋಗೋಕ್ಕಾಗಲ್ಲ. ಅದು ಅಲ್ಲದೆ ಈ ಅರಸಿನ ಬಟ್ಲು ಜವಾಬ್ದಾರಿ ನನಗೆ ಕೊಟ್ಟಿದ್ದಾರೆ ಕಣಯ್ಯ. ಈ ಅರಸಿನ ವಿಕ್ಕಿ ಮೈಗೆ ಹಚ್ಚಬೇಕಂತೆ. ನನಗೂ ಈ ಅರಸಿನಕ್ಕೂ ಏನೂ ಸಂಬಂಧ ಇಲ್ಲ. ಆ ಮಮತಾ ಈ ಅರಸಿನ ಬಟ್ಲು ನನ್ನ ಕೈಲಿ ಯಾಕೆ ತಂದು ಕೊಟ್ಟಲೋ ಏನೋ ಗೊತ್ತಿಲ್ಲ. ಚಿಕ್ಕು ಏನೋ ಮಾಡ್ತಿದ್ಯಾ? ಅರಸಿನ ಸೂಸು ಮಾಡ್ತಿದ್ಯಲ್ಲೋ. ಯೋಲೆ ಚಿಕ್ಕು ಏನಾದ್ರು? ಏ ಬೇಡ ಕಣೋ ಚಿಕ್ಕು, ಅಭಿನ ತಲೆ ಅಂದರೆ ಅವನಿಗೆ ಡಬ್ಬಲ್ ತಲೆ ಆಗಿದೆಯಲ್ಲ ನೀನು. ಎಲ್ಲ ಅವನಿಂದ ನೀನು ಹಾಳಾಗಿರೋದು. ಹೇಳಿದರೆ ಹೊರಗಡೆ ಕರ್ಕೊಂಡು ಹೋಗ್ತಿರ್ಲಿಲ್ವಾ? ಅಷ್ಟು ಅರ್ಜೆಂಟ್ ಆಗಿತ್ತು ನಿನಗೆ. ಮಾತಾಡ್ತಿದ್ರೆ ಬೋಳೋದು ಕಲ್ತಿದ್ಯಾ, ಬಾಲ ಆಡ್ಸೋದು ಕಲ್ತಿದ್ಯಾ? ಚಿಕ್ಕು ನಿಂತ್ಕೊಳ್ಳೋ, ನಿಂತ್ಕೊಳ್ಳೋ, ಹೊಟ್ಬಿಟ್ಟಲ್ಲೋ. ಚಿಕ್ಕು, ಚಿಕ್ಕು ನಿಂತ್ಕೊಳ್ಳೋ. ಈ ಚಕ್ರಿ ಅಂಕಲ್ ಎಲ್ಲೋದ್ರು? ಈ ಮಾಮ್ ಮಾಡೋದೆಲ್ಲ ಇಂಥ ಕೆಲಸನೇ. ಅರ್ಶನದ ಬೌಲ್ನ ಯಾಕೆ ಅವ್ರ ಕೈಲಿ ಕೊಟ್ಟರು? ಛೇ, ಚಕ್ರಿ ಅಂಕಲ್, ಚಕ್ರಿ ಅಂಕಲ್ ಎಲ್ಲೋದ್ರಿ ಇವರು? ಅರೆ ಇಲ್ಲೇ ಇದೆ. ಸದ್ಯ ಸಿಕ್ತಲ್ಲ. ಇದೇನಿದು? ಅರ್ಶನ ಎಲ್ಲ ನೀರಾಗೋಗಿದೆಯಲ್ಲ. ಬಿಡು, ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು. ವಿಕ್ಕಿ ಮುಖದಲ್ಲಿ ಕಳೆ ತಾಂಡವ ಆಡ್ತಾ ಇದೆ. ಏನು ಹಿಂಗ್ ಬಂದಿದ್ಯಾ? ತೆಗಿಯೋದ್ರ ಜುಬಾನ. ಕುಂತ್ಕೋ. ಸಮಿತಾ, ಆಗಿನ ಥರ ನೀನು ತುಂಬ ಮುದ್ದಾಗಿ ಕಾಣ್ತಾ ಇದೀಯ ವಿಕ್ಕಿ. ನನ್ನ ದೃಷ್ಟಿನೇ ಬೀಳುತ್ತಪ್ಪ. ನಮ್ಮ ವಿಕ್ಕಿ ಯಾವತ್ತಿದ್ರೂ ಹ್ಯಾಂಡ್ಸಮ್. ಅಭಿ, ಅಭಿ, ಯಾಕೋ ಏನೋ ಮಾತಾಡ್ತಾ ಇಲ್ಲ ನೀನು. ಏನು ಯೋಚನೆ ಮಾಡ್ತಿದ್ಯಾ? ಏನೂ ಇಲ್ಲ ಅತ್ತೆ, ಏನೋ ಯೋಚನೆ ಮಾಡ್ತಾ ಇದ್ದೆ. ಅಭಿಗೆ ಆದ್ಯಂತ ಚಿಂತೆ ಅಲ್ವೇನೋ? ಹೌದು. ಚಿಕ್ಕ ಹುಡುಗರು ನೋಡು, ಅದಕ್ಕೆ ನಿಂತಲ್ಲಿ ಕುಂತಲ್ಲಿ ರೊಮ್ಯಾನ್ಸ್ ಮಾಡ್ತಾ ಇರ್ತಾರೆ. ಕರ್ಮ. ಅಪ್ಪ, ಈ ಮುದುಕನ ಆಟ ಆಡ್ಸ್ಬಿಟ್ಟು ಅಲ್ದೇನೋ ಇಲ್ಲಿ ಕಣೋ. ನೀನು ಇವತ್ತೇನು ಕೆಲಸ ಮಾಡಿದ್ಯಾ ಅಂತ ನಿಮ್ಮಪ್ಪ ನಿಮ್ಮಮ್ಮನಿಗೆ ಹೇಳ್ತೀನಿ. ನಿಮ್ಮಪ್ಪ ಅಮ್ಮನಿಗೆ ಹೇಳ್ತೀನಿ, ನಿನ್ನ ಬುದ್ಧಿ ಕೆಲಸ ಅಂತ ನಾನು ಅವ್ನ ಬುದ್ಧಿ ಹೇಳ್ತೀನಿ. ಅರೆ, ಇಲ್ಲಿಂದ ಅರಿಶಿನ ಬಟ್ಲು ಏನಾಯಿತು? ಯಾರು ತಗೊಂಡು ಹೋಗ್ಬಿಟ್ರಾ? ಅಯ್ಯೋ ದೇವ್ರೆ, ಇದರಲ್ಲಿ ಇವನು ಸುಸು ಮಾಡಿದ್ದಾನೆ.
ಈ ಗೊತ್ತಿಲ್ಲದೆ ಯಾರ್ದು ಅರ್ಶನ ಆ ವಿಕ್ಕಿ ಮೈಗೆ ಹಚ್ಬಿಟ್ರೆ ದೇವರೇ ಗತಿ. ನಿನ್ನನ್ನು ಬರೋದಿಲ್ಲ ಮುಂಚೆ ನೀನು ಕಟ್ಟಾಕ್ಬಿಡು, ನೀನು ಮಾತ್ರ ನನ್ನ ಜೊತೆ ಬರಬೇಡ. ತಗೋ ಬಾ, ಇಲ್ಲ ಇರು, ಇದೇ ಶಿಕ್ಷೆ. ಮಮತಾ ನೀನು ಹಚ್ಚಮ್ಮ. ಜಾಸ್ತಿ ಹಚ್ಚಮ್ಮ. ವಿಕ್ಕಿ ಅದ್ಯಾಕೋ ಹುಚ್ಚುಚ್ಚಂಗೆ ಆಡ್ತಿದ್ಯಾ? ಸರಿಯಾಗಿ ಕುತ್ಕೊಳ್ಳು. ಚಿಕ್ಕಿ ಇಚ್ಚಿಂಗ್ ಶುರುವಾಗಿದೆ. ಏನೂ ಆಗಲ್ಲ, ಸುಮ್ಮನೆ ಸರಿಯಾಗಿ ಕುತ್ಕೊಳ್ಳು. ಇಲ್ಲ ಚಿಕ್ಕಿ, ಸೀರಿಯಸ್ಲಿ. ವಿಕ್ಕಿ ಏನಾಯ್ತು? ಅದು ಅವ್ನಿಗೆ ಯಾವತ್ತೂ ಅರ್ಶನ ಹಚ್ಕೊಂಡು ಅಭ್ಯಾಸ ಇಲ್ಲ ಅಲ್ವಾ, ಅದಕ್ಕೆ ಇಚ್ಚಿಂಗ್ ಶುರು ಆಗಿದೆ. ಏ ನೀನು ಅದ್ಯಾವ್ದು ಕಾಸ್ಮೆಟಿಕ್ ಅಪ್ಲೈ ಮಾಡ್ತೀಯಲ್ಲ, ಅದಕ್ಕೆ ಹಂಗೆ ಆಗ್ತಾ ಇರೋದು. ಸುಮ್ಮನೆ ಕುಂತ್ಕೋ. ಅರ್ಶನದಲ್ಲಿ ಆಂಟಿಬಯೋಟಿಕ್ ಅಂಶ ಇರುತ್ತೆ. ಅದನ್ನ ಹಾಕೋದ್ರಿಂದ ಬಾಡಿಗೆ ಒಳ್ಳೇದೇ ಹೊರತು ಸಮಸ್ಯೆ ಮಾಡಲ್ಲ. ಬಾಬಾ ನೀವು ಹೋಗಿ ಹಚ್ಚಿ. ಡ್ಯಾಡ್, ಇಚ್ಚಿಂಗ್ ಜಾಸ್ತಿ ಆಗ್ತಿದೆ, ಸಾಕು ಬಿಡಿ. ಸುಮ್ಮನಿರೋ, ಶಾಸ್ತ್ರ ಇದು, ಹಾಗೆಲ್ಲ ಅನ್ಬಾರ್ದು. ಇಚ್ಚಿಂಗ್ ಜಾಸ್ತಿ ಆದ್ರೆ ಕೆರ್ಕೋ, ಆದ್ರೆ ರಕ್ತ ಬರಬಾರ್ದು ಅಷ್ಟೇ. ಅಭಿ ನೀನು ಹಚ್ಚಪ್ಪ. ಏ ಸುಮ್ಮನಿರೋ. ಅಭಿ ಸಾಕು, ಕಡ್ತ ಜಾಸ್ತಿ ಆಗೋಗಿದೆ. ವಿಕ್ಕಿ ಅದು ನೀನು ಸ್ಪಾಯಿಗೆ ಹೋಗಿದ್ಯಲ್ಲ, ಅದ್ರ ಎಫೆಕ್ಟ್ ಇರಬೇಕು. ಒಂದು ಸ್ವಲ್ಪ ಹಚ್ಕ, ಏನಾಗಲ್ಲ. ಅದೇನೋ ಹಚ್ಕೊಂಡು ಹೋದ್ಲು ನೋಡು. ಚೀಕು ಸೂಸು ಮಾಡಿರೋದನ್ನ ಅವನ ಮೈಗೆಲ್ಲ ಹಚ್ತಾ ಇದ್ದಾರಲ್ಲಪ್ಪ, ಈಗೇನು ಹೇಳ ಬೇಡವಾ? ಹೇಳಿಲ್ಲ ಅಂದರೆ ತಪ್ಪಾಗುತ್ತೆ, ಹೇಳ್ಬಿಡೋದೇ ಒಳ್ಳೆಯದು.